ಒಂದು ಮನೆ ಮುಂದೆ ತಂದೆ ತಾಯಿ ವಯಸ್ಸಾದವರು ಕುಂತಿದ್ರು. ಸ್ವಲ್ಪ ನೀರು ಕೊಡ್ರಮ್ಮ ಕುಡಿಯೋಕಂತ ಕೇಳಿದೆ. ನೀರು ಕೊಟ್ಟರು, ಕುಡಿದೆ. ಕುಡಿದ ಮ್ಯಾಕೆ ಒಂದು 4 ಮಾತಾಡ್ಬೇಕಲ್ಲ. ಏನ್ರಪ್ಪ ನಿಮಗೆ ಎಷ್ಟು ಮಕ್ಕಳು ಅಂತ ಕೇಳಿದೆ. 3 ಗಂಡು ಮಕ್ಕಳಾರ ಅಂದ್ರೆ ಅವರು. ಸರಿ ಕೇಳ್ರಿ, 3 ಗಂಡು ಮಕ್ಕಳಾರ ಅಂದರು. 2ನೇ ಪ್ರಶ್ನೆ, ಏನು ಮಾಡ್ತಾರ್ರಿ ಅಂತ ಕೇಳಿದೆ. ಏನಿಲ್ಲ ಸರ್, ಒಬ್ಬವ ಅಮೇರಿಕದಾಗ ಇರ್ತಾನೆ, ಡಾಕ್ಟರ್ ಅದನ. ಇನ್ನೊಬ್ಬ ಮಗ ಇಂಜಿನಿಯರ್ ಇದ್ದಾನೆ, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾನೆ ಅಂತ ಸುಮ್ಮನೆ ಆಗಿಬಿಟ್ಟ. ಮತ್ತು 3ನೇ ಮಗ ಏನು ಮಾಡ್ತಾನ್ರಿ ಅಂತ ಕೇಳಿದೆ. ಏನು ಮಾಡೋದು ಬಿಡ್ರಿ ಅಳಿಗೆ ಸರ್, ಆ 3ನೇ ಮಗನಿಗೆ ವಿದ್ಯೆ ತೆಲಿಗೆ ಹತ್ತಿಲ್ಲ, ಅದು ಶಾಣೆ ಆಗಲಿಲ್ಲ ಕೂಡಿ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡು ಕುಂತಾನಂತ ತುಂಬ ಬೇಜಾರಿನಿಂದ ಹೇಳಿದ. ಕಿರಾಣಿ ಅಂಗಡಿ ಬಗಲಾಗಿ ಹೆಣ್ತಿ ಕುಂತಿದ್ದಲ್ಲ. ಯಾಳಿಗೆ ಸರ್, ನನ್ನ ಗಂಡನ ಮಾತು ಏನು ಕೇಳ್ತೋ ಯಪ್ಪ. ಅವ ದಡ್ಡಾಗ್ಯಾನ, ಕಿರಾಣಿ ಅಂಗಡಿ ಇಟ್ಕೊಂಡು ಕುಂತಾನ ಸಲುವಾಗಿ ಇವತ್ತು 2 ರೊಟ್ಟಿ ಕಾಣಕತ್ತೀವಿ ಅಂದ್ರು ಅವರು. ಯಾಕೆ ನಾನು ಈ ಮಾತು ಹೇಳಕತ್ತೀನಿ ಅಂದರೆ, ನಿಮ್ಮ ಮಕ್ಕಳು ಇಂಜಿನಿಯರು, ಡಾಕ್ಟ್ರು, ಮಾಸ್ಟರು, ಲಾಯರು ಆಗಬಾರ್ದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಒತ್ತೊತ್ತಿಗೆ ಊಟ ಕೊಟ್ಟು, ತಪ್ಪು ಮಾಡಿದಾಗ ಒಂದೇಟು ಕೊಟ್ಟು, ಕೂಲಿ ನಾಲಿ ಮಾಡಿ, ಶಾಲೆ ಕಲಿಸಿ, ಶಾಣೆನ ಮಾಡಿ, ಜೊತೆಗಾತಿ ಹುಡುಕಿ, ಜೋಡು ಮಾಡಿದ ತಂದೆ ತಾಯಿಗೆ ಊಟ ಕೊಡ್ದಿದ್ರೆ ಮಕ್ಕಳವು